ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತು ನಾನು ನಿಮಗೆ ಫಿಕ್ಸ್ಡ್ ಡೆಪಾಸಿಟ್ ಬಗ್ಗೆ ತಿಳಿಸುತ್ತೇನೆ. ಇದರ ಹಿಂದಿನ ವಿಡಿಯೋದಲ್ಲಿ ನಾನು ಸೇವಿಂಗ್ ಅಕೌಂಟ್ ಬಗ್ಗೆ ನಾನು ನಿಮಗೆ ತಿಳಿಸಿದ್ದೆ. ಇವಾಗ ನಾನು ಫಿಕ್ಸ್ಡ್ ಡೆಪಾಸಿಟ್ ಬಗ್ಗೆ ತಿಳಿಸುತ್ತೇನೆ. ಬ್ಯಾಂಕು ಅಥವಾ ಹಣಕಾಸು ಸಂಸ್ಥೆಗಳಲ್ಲಿ ಒಂದು ನಿರ್ದಿಷ್ಟ ಅವಧಿಗೆ ಹೆಚ್ಚಿನ ಬಡ್ಡಿ ದರದಲ್ಲಿ ಹಣವನ್ನು ನಾವು ಸುರಕ್ಷಿತವಾಗಿ ಹೂಡಿಕೆ ವಿಧಾನವಾಗಿದೆ. ಇದು ಸೇವಿಂಗ್ ಅಕೌಂಟಿಗಿನ ಇದರಲ್ಲಿ ನಾವು ಹೆಚ್ಚಿನ ಆದಾಯನ ನಾವು ಪಡ್ಕೋಬಹುದು. ಇದರಲ್ಲಿ ಫಿಕ್ಸ್ ಡೆಪಾಸಿಟಲ್ಲಿ ಹೆಚ್ಚಿನ ಇಂಟ್ರೆಸ್ಟ್ ಕೂಡ ನಮಗೆ ದೊರೆಯುತ್ತದೆ ಮತ್ತು ಹಿರಿಯ ನಾಗರಿಕರಿಗೆ ಇದು ಬಹಳ ಉಪಯುಕ್ತವಾಗಿದೆ. ಯಾಕೆಂದರೆ ಇದರಲ್ಲಿ ಅವರಿಗೆ ಹೆಚ್ಚಿನ ಇಂಟ್ರೆಸ್ಟ್ ಕೂಡ ಅವರಿಗೆ ದೊರೆಯುತ್ತದೆ. ಈ ಫಿಕ್ಸ್ ಡೆಪಾಸಿಟನ್ನು ನಾವು ಎಮರ್ಜೆನ್ಸಿ ಬಂದಾಗ ಕೂಡ ನಾವು ಕ್ಲೋಸ್ನ ಮಾಡಿಸ್ಬೋದು. ಬಟ್ ಇದರಲ್ಲಿ ನಮಗೆ ಇಂಟ್ರೆಸ್ಟ್ ಕಮ್ಮಿ ಸಿಗುತ್ತದೆ. ಇದರ ಉಪಯೋಗ ನಾವು ಸುರಕ್ಷಿತವಾಗಿ ಹೂಡಿಕೆಯನ್ನು ಮಾಡಬಹುದು ಮತ್ತು ಯಾವುದೇ ಷೇರು ಮಾರುಕಟ್ಟೆ ಅಂತ ನಷ್ಟದ ಭೀತಿ ಈ ಫಿಕ್ಸ್ ಡೆಪಾಸಿಟಲ್ಲಿ ನಮಗೆ ಇರುವುದಿಲ್ಲ. ಸ್ಥಿರ ಆದಾಯ ನಮಗೆ ದೊರೆಯುತ್ತದೆ ಮತ್ತು ಸುಲಭವಾಗಿ ಹೂಡಿಕೆಯನ್ನು ನಾವು ಮಾಡಬಹುದು. ಮತ್ತು ಬ್ಯಾಂಕಿನವರು ಕೂಡ ಅಷ್ಟೇ ನಮ್ಮ ಹಣವನ್ನು ಸುರಕ್ಷಿತವಾಗಿ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿ ನಮಗೆ ಸ್ಥಿರ ಇಂಟ್ರೆಸ್ಟ್ ಸಿಗುವ ಹಾಗೆ ಬ್ಯಾಂಕಿನವರು ನಮಗೆ ಕೊಡುತ್ತಾರೆ. ಇದರಿಂದ ನಾವು ಹೆಚ್ಚಿನ ಆದಾಯವನ್ನು ನಾವು ಪಡೆಯಬಹುದು. FDಗಳಲ್ಲಿ ಬಡ್ಡಿಗೆ ಏರಿಕೆ ಆಗುವುದರಿಂದ ಆದಾಯ ಕೂಡ ನಮಗೆ ಹೆಚ್ಚಿಸುತ್ತೆ. ಇದರಲ್ಲಿ 1 ರಿಂದ 2 ವರ್ಷದವರೆಗೂ ನಾವು ಹೂಡಿಕೆಯನ್ನು ನಾವು FDಗಳಲ್ಲಿ ನಾವು ಹಣವನ್ನು ಹೂಡಿಕೆಯನ್ನು ಮಾಡಬಹುದು ಮತ್ತು 2 ರಿಂದ 10 ವರ್ಷದವರೆಗೂ ಕೂಡ ನಾವು ಹಣವನ್ನು FDಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಈ ರೀತಿ ನಾವು ಬ್ಯಾಂಕು ಅಥವಾ ಇತರೆ ಸಂಸ್ಥೆಗಳಲ್ಲಿ ಹಣವನ್ನು ಹೂಡಿಕೆ ಮಾಡುವುದರಿಂದ ನಮ್ಮ ಆದಾಯ ಕೂಡ ಹೆಚ್ಚಿಸುತ್ತೆ. ನಾವು ಆರ್ಥಿಕವಾಗಿ ಬೆಳೆಯಬಹುದು. ನಿಮಗೆ ಏನಾದರೂ FD ಬಗ್ಗೆ ತಿಳಿದುಕೊಳ್ಳಬೇಕಾದರೆ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ನೀವು ತಿಳಿಸಿದರೆ ನಾನು ನಿಮಗೆ ಉತ್ತರಿಸ್ತೇನೆ. ಹಾಗೆ LIC ಪ್ಲಾನ್ ಬಗ್ಗೆ ನಿಮಗೆ ಏನಾದರೂ ಮಾಹಿತಿ ಬೇಕಾದರೆ ನನಗೆ ತಿಳಿಸಿದರೆ ನಾನು LIC ಪ್ಲಾನ್ ಬಗ್ಗೆ ಕೂಡ ನಿಮಗೆ ಮಾಹಿತಿಯನ್ನು ಶೇರ್ ಮಾಡ್ತೇನೆ. ನಮಸ್ಕಾರ.